ಕುಷ್ಟಗಿ ತಾಲೂಕಾ ಹಳುಮರಣಿ ಕನ್ನಡ ಸಾಹಿತ್ಯ ಸಮ್ಮೇಳನವು ದಿನಾಂಕ 15/2/2025 ಶನಿವಾರದಂದು ಕುಷ್ಟಗಿ ತಾಲೂಕಿನ ಹೂಲಗಿರಿ ಗ್ರಾಮದ ದಿವಂಗತ ವಾಸಪ್ಪ ಮಾಸ್ತರ್ ಮಹಾವೇದಿಕೆ ಮತ್ತು ಶೇಖರಪ್ಪ ಬುದ್ದಿನ್ನಿ ಸಭಾ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಿತು. ಸಮ್ಮೇಳನಾಧ್ಯಕ್ಷರಾದ ಹ.ಯ. ಈಟಿಯವರ್ ಅವರನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಹಾಗೂ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ಮತ್ತು ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಪಾಟೀಲ್ ಅವರು ಹಾಗೂ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು ಗೌರವಿಸಿ ಸನ್ಮಾನಿಸಿದರು. ಇದೇ ವೇಳೆ ವೇದಿಕೆಯ ಮೇಲಿದ್ದ ಗಣ್ಯರನ್ನು ಕಸಾಪ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೊಪ್ಪಳ ಸಂಸದರಾದ ರಾಜಶೇಖರ ಹಿಟ್ನಾಳ್, ಮಾಜಿ ಶಾಸಕರಾದ ಶರಣಪ್ಪ ವಕೀಲರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸವಿತಾ ರವಿ ಚೌಹಾಣ್, ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಶರಣೇಗೌಡ ಪಾಟೀಲ್, ತಾಲೂಕಾ ಕಸಾಪ ಅಧ್ಯಕ್ಷರಾದ ಲೆಂಕಪ್ಪ ವಾಲಿಕಾರ್, ಡಾಕ್ಟರ್ ಕೆ.ಆರ್. ದುರ್ಗಾದಾಸ್ ಬೆಂಗಳೂರು, ನೈಬಿಸಾಬ್ ಕುಷ್ಟಗಿ, ಶೇಖರಗೌಡ ಸರಣಾಡಗೌಡರ್, ರವೀಂದ್ರ ಬಾಕಳೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರಕಾಶ್ ರಾಥೋಡ್, ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ಸುರೇಶ್ ಕುಂಟನಗೌಡರ್, ನಟರಾಜ್ ಸೋನಾರ್, ದೇವರಾಜ್ ವಿಶ್ವಕರ್ಮ, ಶಂಕರ್ ಕರ್ಪಡಿ ಸೇರಿದಂತೆ ಇತರರಿದ್ದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಕುಷ್ಟಗಿ ತಾಲೂಕಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಹಿಟ್ನಾಳ್ ಸಾಹೇಬರಿಗೆ ಹೂಲಗೇರಿಯ ಮುಖಂಡರು ಗೌರವ ಸನ್ಮಾನವನ್ನು ನೀಡುವುದರ ಮೂಲಕ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶಶಿಕಾಂತಗೌಡ ಡಿ ಪಾಟೀಲ್, ಪ್ರಕಾಶ್ ಎಲ್ ರಾಠೋಡ್ ಮುಖಂಡರು, ಸುರೇಶ್ ಎಲ್ ಕುಂಟನಗೌಡ ಮುಖಂಡರು, ಶೇಖರ್ ಹೊರಪೇಟೆಯವರು, ಮುತ್ತಣ್ಣ ಪಿ ಕರಡಿ ಮುಖಂಡರು, ವಿರೂಪಾಕ್ಷಗೌಡ ಎಸ್ ಪಾಟೀಲ್ ಮುಖಂಡರು, ಉದ್ಘಾಟನಾ ಸಮಾರಂಭದಲ್ಲಿ ತಮ್ಮ ಸ್ಥಾನವನ್ನ ಅಲಂಕರಿಸಿ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯನ್ನು ನೀಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮರೇಗೌಡ ಎಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೇ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸವಿತಾ ರವಿ ಚೌಹಾಣ್ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗೌರವ ಸಮಿತಿ ಚೌಹಾಣ್ ಇವರಿಗೆ ಹೃತ್ಪೂರ್ವಕ ಸ್ವಾಗತ. ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಸಾಹೇಬರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಗೌರವ ಸನ್ಮಾನ ನೀಡುವುದರ ಮೂಲಕ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ